ದೇಶದ ಉತ್ಪನ್ನಗಳಿಗೆ ಭಾರತದಲ್ಲಿ ಬಾಯ್ಕಾಟ್. ಪಾಕ್ ಬೆನ್ನಿಗೆ ನಿಂತಹ ತಪ್ಪಿಗೆ ಬಿಸಿ ಮುಟ್ಟಿಸಿದಂತಹ ವ್ಯಾಪಾರಿಗಳು ಇನ್ನು ಮುಂದೆ ಟರ್ಕಿಶ್ ಆಪಲ್ ಖರೀದಿ ಮಾಡದೇ ಇರೋಕೆ ನಿರ್ಣಯವನ್ನು ಮಾಡಲಾಗಿದೆ. ಟರ್ಕಿ ದೇಶದ ಉತ್ಪನ್ನಗಳಿಗೆ ಭಾರತದಲ್ಲಿ ಬಾಯ್ಕಾಟ್. ಪಾಕ್ ಬೆನ್ನಿಗೆ ನಿಂತ ತಪ್ಪಿಗೆ ಬಿಸಿ ಮುಟ್ಟಿಸಿದಂತಹ ವ್ಯಾಪಾರಿಗಳು ಇನ್ನು ಮುಂದೆ ಟರ್ಕಿಶ್ ಆಪಲ್ ಖರೀದಿಸದಿರಲು ನಿರ್ಣಯವನ್ನ ಮಾಡಲಾಗಿದೆ. ಮಹಾರಾಷ್ಟ್ರ ವ್ಯಾಪಾರಿಗಳಿಂದಲೂ ಕೂಡ ಮಹತ್ವದ ನಿರ್ಧಾರ. ಹಿಮಾಚಲ ಪ್ರದೇಶದಿಂದ ಸೇಬು ಖರೀದಿಸಲು ನಿರ್ಧಾರ. ಟರ್ಕಿ ಜೊತೆಗಿನ 1200-1500 ಕೋಟಿ ವಹಿವಾಟು ಬಂದ್ ಮಾಡಲಾಗಿದೆ. ಉದಯಪುರ ಮಾರ್ಬಲ್ಸ್ ಈ ಒಂದು ಕಮ್ಯುನಿಟಿಯಿಂದಲೂ ಕೂಡ ಟರ್ಕಿ ವಿರುದ್ಧ ಬಾಯ್ಕಾಟ್. ಟರ್ಕಿಯಿಂದ ಮಾರ್ಬಲ್ಸ್ ಗ್ರಾನೈಟ್ ಆಮದು ಮಾಡಿಕೊಳ್ಳದಿರಲು ನಿರ್ಧಾರವನ್ನು ಮಾಡಲಾಗಿದೆ. ತಮ್ಮ ನಿರ್ಧಾರದ ಬಗ್ಗೆ ಪ್ರಧಾನಿಗೆ ಪತ್ರವನ್ನ ಬರೆದಂತಹ ಮಾರ್ಬಲ್ಸ್ ಕಮ್ಯುನಿಟಿ, ಹೌದು, ದೇಶದಾದ್ಯಂತ ಟರ್ಕಿ ಬಾಯ್ಕಾಟ್ ಮಾಡುವಂತೆ ಮನವಿ ಕೂಡ ಮಾಡಲಾಗಿದೆ. ಭಾರತ ಪಾಕ್ ಸಂಘರ್ಷದಲ್ಲಿ ಪಾಕ್ಗೆ ಬೆಂಬಲವನ್ನ ನೀಡಿದಂತಹ ಟರ್ಕಿ. ವೀಕ್ಷಕರೇ, ಭಾರತ ಹಾಗೂ ಪಾಕಿಸ್ತಾನ ಸಂಘರ್ಷ ಏನಿನ್ನೂ ಶುರುವೇ ಆಗಿಲ್ಲ. ಪಹಲ್ಗಾಮ್ ದಾಳಿ ಮಾಡಿದ್ರು ಅವರು. ತದಾದ ನಂತರ ಭಾರತದವರು ಪಹಲ್ಗಾಮ್ ದಾಳಿಗೆ ಪ್ರತಿಕಾರವನ್ನ ತೀರಿಸಿಕೊಳ್ತೀವಿ ಎನ್ನುವಂತಹ ವಿಚಾರ ಪಾಕಿಸ್ತಾನಕ್ಕೆ ಗೊತ್ತಿತ್ತು. ಆ ಒಂದು ಕಾರಣಕ್ಕೆ ಇನ್ನೇನ್ ಸಂಘರ್ಷ ಶುರುನೇ ಆಗಿಲ್ಲ, ಆಗಲೇ ಟರ್ಕಿ ವಿಮಾನವನ್ನ ತಂದು ನಿಲ್ಲಿಸಿದ್ದಂತಹ ಪಾಕಿಸ್ತಾನಕ್ಕೆ ಅದೆಷ್ಟು ಸಪೋರ್ಟ್ ಮಾಡ್ತಾ ಇತ್ತು ಟರ್ಕಿ ದೇಶ ಅನ್ನೋದು ನಿಮಗೆ ಇದರಲ್ಲೇ ಗೊತ್ತಾಗಬೇಕು. ಆ ಒಂದು ಕಾರಣಕ್ಕೆ ಭಾರತ ಈಗ ಬಾಯ್ಕಾಟ್ ಮಾಡಿದೆ. ಹೌದು, ಮಹಾರಾಷ್ಟ್ರದ ವ್ಯಾಪಾರಿಗಳಿಂದಲೂ ಕೂಡ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಟರ್ಕೀಸ್ ಆಪಲ್ಗಳನ್ನ ಖರೀದಿ ಮಾಡ್ತಾ ಇಲ್ಲ, ಗ್ರಾನೈಟ್ ಖರೀದಿ ಮಾಡೋದಿಲ್ಲ ಅಂತ ಹೇಳಿ ಡಿಸಿಷನ್ ಅನ್ನು ತೆಗೆದುಕೊಳ್ಳಲಾಗಿದೆ. 1200-1500 ಕೋಟಿ ರೂಪಾಯಿ ಏನು ವಹಿವಾಟಿತ್ತಲ್ಲ, ಅದೆಲ್ಲವೂ ಕೂಡ ಈಗ ಬಂದಾಗಿದೆ. ಟರ್ಕಿಗೆ ಪೆಟ್ಟನ್ನ ಕೊಡ್ಲಿಕ್ಕೆ ಭಾರತ ಸಿದ್ಧವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.